ಪ್ರತಿ ಹುಡುಗಿ ಒಮ್ಮೆ ಕೇಳ್ತಾಳ ನನ್ನ, ನೀವು ಕನ್ನಡ ಹುಡುಗರು ಯಾಕೆ ಅಷ್ಟು ಚೆನ್ನ, ಬರೀ ನೋಡಕ್ಕಲ್ಲ ಮನ್ಸ್ ಕೂಡ ಚಿನ್ನ ಹಾಕ್ತಿದ್ರು. ಸೊ ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವು ತಗೊಂಡ್ಬಂದಿರೋದು ರೆಡ್ ಫುಟ್ ಟಾರ್ಟೈಸ್. ಭಾಳ ಜನ ನಮಗೆ ಕೇಳ್ತಾ ಇರ್ತಾರೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಂದು ಕಮೆಂಟ್ಸ್ ಮಾಡ್ತಾರೆ, ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಂದು ಕಮೆಂಟ್ಸ್ ಮಾಡ್ತಾರೆ, ನಮ್ಮ ಹತ್ರ ಸಲ್ಕಟ್ಟ ಬಿಟ್ಟು ಇನ್ಯಾವುದು ಟಾರ್ಟೈಸ್ ಇಲ್ವಾ ಅಂದ್ಬಿಟ್ಟು. ನಮ್ಮ ಹತ್ರ ಭಾಳ ಟಾರ್ಟೈಸ್ ವೆರೈಟಿಗಳು ಸಿಗುತ್ತೆ. ಸೊ ಇದು ಬಂದು ನೀವು ನೋಡ್ತಾ ಇರೋದು ರೆಡ್ ಫುಟ್ ಟಾರ್ಟೈಸು. ಎಲ್ಲರದು ಕನ್ಫ್ಯೂಷನ್ ಇರೋದ್ರಿಂದ ನಾವು ತೊಗೊಂಬಂದಿರೋದು ರೆಡ್ ಫುಟ್ ಟಾರ್ಟೈಸ್ ನಿಮಗೆಲ್ಲ ತೋರ್ಸೋಕ್ಕೆ. ಇದು ಒಂದು ತುಂಬ ರೇರ್ ಆ್ಯಂಡ್ ಬ್ಯೂಟಿಫುಲ್ ಆ್ಯನಿಮಲ್ ಅಂತ ಹೇಳ್ಬೋದು. ಆಮೇಲೆ ಮನೆಯಲ್ಲಿ ಸಾಕುವಂಥ ಪೆಟ್ಟು, ತುಂಬ ರೇರ್ ಪೆಟ್ ಸಾಕಬೇಕನ್ನೋರು ಈ ರೆಡ್ ಫುಟ್ ಟಾರ್ಟೈಸ್ಗೆ ಹೋಗ್ಬೋದು. ಏನಕ್ಕಂದರೆ ಇದು ರೆಗ್ಯುಲರ್ ಸಿಗೋ ಐಟಮ್ ಇಲ್ಲ, ಇದು ಏನಕ್ಕೆ ರೆಗ್ಯುಲರ್ ಸಿಗಲ್ಲ. ಸೊ ಇದು ಒಂದು ಫೀಮೇಲ್ ಬಂದು ಆಲ್ಮೋಸ್ಟು ನಿಮಗೆ 8ರಿಂದ 12 ಮೊಟ್ಟೆ ಮಾತ್ರ ಹಾಕೋದು. ಆಮೇಲೆ ಇದು ನಮ್ಮ ಇಂಡಿಯಾಗೆ ಬಿಲಾಂಗ್ ಆಗುವಂಥ ಸ್ಪೀಶಿ ಇಲ್ಲ. ಭಾಳ ಜನ ನಮಗೆ ಕೇಳ್ತಾ ಇರ್ತಾರೆ, ಇದು ನಮ್ಮ ತೋಟದಲ್ಲೇ ಸಿಗುತ್ತೆ, ನಮ್ಮ ಕೆರೆದಲ್ಲೇ ಸಿಗುತ್ತೆ ಅನ್ನೋದು. ಸೊ ಕೆರೆದಲ್ಲಿ ತೋಟದಲ್ಲಿ ಸಿಗೋದು ಟರ್ಟ್ಲು, ಇದು ಟಾರ್ಟೈಸು. ಟಾರ್ಟೈಸ್ ಬಂದು ಬೇರೆ ಸ್ಪೀಶಿ, ಟರ್ಟ್ಲ್ ಬಂದು ಬೇರೆ ಸ್ಪೀಶಿ. ಸೊ ಅದರಿಂದ ನಾನು ಹೇಳ್ತೀನಿ, ಪ್ರತಿಯೊಬ್ಬರಿಗೂ ನಮ್ಮ ಇಂಡಿಯಾನಲ್ಲಿ ಸಿಗೋ ಆ್ಯನಿಮಲ್ಸ್ ನೀವು ಏನೂ ಸಾಕಂಗಿಲ್ಲ. ಇದು ಬಂದು ರೆಡ್ ಫುಟ್ ಟಾರ್ಟೈಸ್. ಆಮೇಲೆ ಇದು ಯಾವ ಕಂಟ್ರಿಗೆ ಬಿಲಾಂಗ್ ಆಗೋದು, ಇದು ಬಂದು ಕೊಲಂಬಿಯಾ ಅನ್ನೋದು ಒಂದು ಕಂಟ್ರಿ, ಅದರಲ್ಲಿ ಒಂದು ಸಿಟಿ ಬರುತ್ತೆ, ಆ ಸಿಟಿನಲ್ಲಿ ಇದು ಬಿಲಾಂಗ್ ಆಗೋದು. ಸೊ ಕೊಲಂಬಿಯನ್ ಸ್ಪೀಶಿ ಯಾವುದಾದ್ರೂ ನೀವು ನೋಡಿ, ತುಂಬ ಚಿಕ್ಕದಾಗಿರುತ್ತೆ, ತುಂಬ ಶಾರ್ಟ್ ಬ್ರೀಡ್ ಆಗಿರುತ್ತೆ. ಸೊ ಅಲ್ಲಿಂದ ಮಾರ್ಮೋಸೈಡ್ ಮಂಕಿನೂ ಸೇಮ್ ಕಂಟ್ರಿಯಿಂದ ಬಿಲಾಂಗ್ ಆಗೋದು, ಕೊಲಂಬಿಯಾಯಿಂದ. ಸೊ ಆ್ಯಸ್ ಇಟ್ ಈಸ್ ಕಂಟ್ರಿಯಿಂದ ರೆಡ್ ಫುಟ್ ಟಾರ್ಟೈಸು ಬಿಲಾಂಗ್ ಆಗುತ್ತೆ. ಆಮೇಲೆ ರೆಡ್ ಫುಟ್ ಟಾರ್ಟೈಸಲ್ಲಿ ಭಾಳ ಮ್ಯೂಟೇಷನ್ಗಳು ಬರುತ್ತೆ, ಚೆರಿ ಹೆಡ್, ಮಾರ್ಬಲ್ ಹೆಡ್ಡು, ಆಮೇಲೆ ರೆಡ್ ಫುಟ್, ಯೆಲ್ಲೋ ಫುಟ್. ಸೊ ಇದು 4 ಸ್ಪೀಶಿ ಬರುತ್ತೆ. 4 ಸ್ಪೀಶಿನಲ್ಲಿ ಸಬ್ ಸ್ಪೀಶಿ ಬಂದು ಚೆರಿ ಹೆಡ್, ಮಾರ್ಬಲ್ ಹೆಡ್ಡು, ಆಮೇಲೆ ಯೆಲ್ಲೋ ಫುಟ್ ಬಂದು ಅದು ಡಿಫ್ರೆಂಟ್ ಸ್ಪೀಶಿ. ಭಾಳ ಜನ ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಸಲ್ಕಟ್ಟ ಟಾರ್ಟೈಸ್ಗೂ ಇದಕ್ಕೂ ಹೆಂಗೆ ಸಾಕೋದ್ರಲ್ಲಿ ಸಿಮಿಲಿಯರು, ಆ್ಯಸ್ ಇಟ್ ಈಸ್ ಆಗಿ ಸಾಕ್ಬೋದು. ಸೊ ರೆಡ್ ಫುಟ್ ಟಾರ್ಟೈಸ್ಗೆ ಎಕ್ಸ್ಟ್ರಾ ಏನು ಕೊಡ್ಬೋದು ಅಂದರೆ ಚಿಕನ್ ಅಥವಾ ಮೀನು, ಅದನ್ನು ನೀವು ಫೀಡ್ ಮಾಡ್ಬೋದು, ಅದು ತಿಂದು ಆರಾಮಾಗಿ ಪಳಗುತ್ತೆ. ಸೊ ಇದು ಬಂದು ಆಲ್ಮೋಸ್ಟ್ 1.5 ಫೀಟ್ ಸೈಜ್ ಅಷ್ಟೇ ಬೆಳೆಯೋದು. ಟಾರ್ಟೈಸ್, ಸಲ್ಕಟ್ಟ ಟಾರ್ಟೈಸ್ ಬಂದು 3-3.5 ಫೀಟ್ ತನಕ ಬೆಳೆಯುತ್ತೆ. ಸೊ ಅಲ್ಡಬ್ರಾ ಟಾರ್ಟೈಸ್ ಬೇರೆ ಥರ ಬೆಳೆಯುತ್ತೆ. ರೆಡ್ ಫುಟ್ ಟಾರ್ಟೈಸ್, ಚೆರಿ ಹೆಡ್ ಟಾರ್ಟೈಸ್, ಮಾರ್ಬಲ್ ಹೆಡ್ ಟಾರ್ಟೈಸ್, ಇದು 3 ನೀವು ಆರಾಮಾಗಿ ಮನೆಯಲ್ಲಿ ಇಟ್ಕೊಂಡು ಆ್ಯಸ್ ಅ ಪೆಟ್ ನಾಯಿ ಥರ ನೀವು ಸಾಕ್ಬೋದು. ಇದು ತುಂಬ ಇಂಟೆಲಿಜೆಂಟ್ ಅನಿಮಲ್ಲು ಅನ್ಬೋದು ನೀವು. ಸೊ ಇದರಲ್ಲಿ ನಮ್ಮ ಹತ್ರ ಮೇಲು ಫೀಮೇಲ್ 2 ಐತೆ, ನೋಡ್ತಾ ಇರ್ಬೋದು. ಮೇಲ್ ಫೀಮೇಲ್ 2 ಥರದ್ದು ನಮ್ಮ ಹತ್ರ ಐತೆ. ಸೊ ಯಾರಾದ್ರಿಗೆ ಬೇಕಂದರೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ಗೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ ಹಾಕಿದ್ದೀವಿ, ನೀವು ನೋಡ್ಬೋದು. ಅಥವಾ ನಿಮಗೆ ಡೈಲಿ ಅಪ್ಡೇಟ್ ಏನಾದರೂ ನೋಡಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಹೋಗ್ಬಿಟ್ಟು ನೀವು ಫಾಲೋ ಮಾಡಿ ಚೆಕ್ ಮಾಡ್ಬೋದು. ಪ್ರತಿಯೊಂದು ಫಿಶಸ್ಸಿಂದ ಹಿಡ್ದು ಟರ್ಟಲ್, ಟಾರ್ಟೈಸ್, ಇಗ್ವಾನ, ರೆಪ್ಟೈಲು, ಈಚ್ ಆ್ಯಂಡ್ ಎವ್ರಿ ಪೆಟ್ ನಮ್ಮ ಇಂಡಿಯಾದಲ್ಲಿ ಏನು ಲೀಗಲ್ ಆಗೈತೆ ಅದನ್ನು ನಾವು ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ನೀವು ಚೆಕ್ಔಟ್ ಮಾಡ್ಕೊಬೋದು. ಯಾರಾದರೂ ಬೆಂಗಳೂರು ನಿಯರ್ ಬೈ ಇದ್ದರೆ ಬಂದು ದಯವಿಟ್ಟು ವಿಸಿಟ್ ಮಾಡಿ ನೋಡ್ಬೋದು. ಸೊ ಇಲ್ಲಿ ಬರೋವ್ರಿಗೆ ನಾವು ಹ್ಯಾಂಡ್ಲಿಂಗ್ ಮಾಡೋಕ್ಕೆ ಕೊಡಲ್ಲ ಆ್ಯನಿಮಲ್ಸು. ಭಾಳ ಜನ ನಮಗೆ ಇಲ್ಲಿ ಬಂದು ಕೋಪ ಮಾಡ್ಕೊಂಡು ಹೋಗ್ತಾರೆ, ಆ್ಯನಿಮಲ್ ಮುಟ್ಟಕ್ಕೆ ಕೊಡಲ್ಲ ಅಂದ್ಬಿಟ್ಟು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಆ್ಯನಿಮಲ್ಸು ಏನಾದರೂ ಇನ್ಫೆಕ್ಷನ್ ಆಗಿಬಿಟ್ರೆ ಸತ್ತೋಗ್ಬಿಡುತ್ತೆ. ಸೊ ಯಾರು ಕ್ಲೀನಾಗಿರ್ತಾರೆ ಅವ್ರು ಮಾತ್ರ ಮುಟ್ಬೋದು. ಸೊ ಎಲ್ಲರಿಗೂ ಮುಟ್ಟಕ್ಕೆ ಕೊಡಲ್ಲ. ಸೊ ಇದು ಬಂದು ರೆಡ್ ಫುಟ್ ಟಾರ್ಟೈಸ್. ಇದ್ರ ಬಗ್ಗೆ ಏನಾದರೂ ಇನ್ನೊಂದು ಮಾಹಿತಿ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀವಿ, ಅಲ್ಲಿ ಬಂದು ನಮ್ಮನ್ನ ಭೇಟಿ ಮಾಡ್ಬೋದು, ನಮ್ಮನ್ನ ಮೆಸೇಜ್ ಮಾಡ್ಬೋದು. ಇನ್ನು ಮತ್ತೊಂದು ಏನಾದರೂ ಇದ್ದರೆ ನಮ್ಮ ವಾಟ್ಸಪ್ಪಲ್ಲಿ ಬಂದು ಕೇಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್ ಗೈಸ್. ಇದೇ ಥರ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಮ್ಮ ಚಾನಲ್ನ ಫಾಲೋ ಮಾಡಿ ಇಟ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್. ನಾವೇ ಮಗ ಟ್ರೆಂಡ್, ಇನ್ಸ್ಟಾ ರೀಲ್ಸ್ ಅಲ್ಲೂ ನಾವೇ ಮಗ ಟ್ರೆಂಡ್, ವಾಟ್ಸಪ್ ಸ್ಟೋರಿಲೂ ನಾವೇ ಮಗ ಟ್ರೆಂಡ್, ಹ್ಯಾಶ್ ಟ್ಯಾಗ್ಸ್ ಅಲ್ಲೂ ನಾವೇ ಮಗ ಟ್ರೆಂಡ್.